ಜಮೀರ್ ಅಹಮ್ಮದ್ ಖಾನ್ರನ್ನ ಮಂತ್ರಿ ಮಾಡಬೇಕು, ಅವರು ನಿಮಗೆ ಪರಮಾಪ್ತರು ಅಂತ ಬೆಂಬಲಿಗರೊಬ್ಬರು ಹೇಳಿದ್ದಕ್ಕೆ ಸಿದ್ದರಾಮಯ್ಯನವರು ಪರಮಾಪ್ತರಾದರೆ ನನ್ನ ವಿರುದ್ಧನೇ ನಡ್ಕೊಳ್ಳೋದ ಅಂತ ಕೇಳ್ಬಿಟ್ರು. ಅದರ ಅರ್ಥ ಜಮೀರ್ ಅಹಮ್ಮದ್ ಖಾನ್ ಅವರು ಮಂತ್ರಿಮಂಡಲದಲ್ಲಿ ಇರಬೇಕು ಅನ್ನುವ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಿಲ್ಲ ಅಂತ. ಮೊದಲ ಹಂತದ ಮಂತ್ರಿಮಂಡಲದಲ್ಲಿ ಎಚ್ ಸಿ ಮಹದೇವಪ್ಪನವರ ಪರವಾಗಿ ಜೊತೆಗೆ ಬಸವರಾಜ ರಾಯರೆಡ್ಡಿ ಅವರ ಪರವಾಗಿ ಸಿದ್ದರಾಮಯ್ಯನವರು ತುಂಬಾ ಲಾಬಿ ಮಾಡಿದ್ರಂತೆ. ಸಚಿವ ಸಂಪುಟದಲ್ಲಿ ಇವರಿಬ್ರು ಇರಲೇಬೇಕು ಅನ್ನುವ ಪ್ರಯತ್ನವನ್ನು ತುಂಬಾ ಮಾಡಿದ್ರಂತೆ. ಹೈಕಮಾಂಡ್ನಲ್ಲಿ ಅವರ ಮಾತು ನಡೆದಿಲ್ಲ. ಎಚ್ ಸಿ ಮಹದೇವಪ್ಪನವರನ್ನ 2023ರಲ್ಲೇ ಮಂತ್ರಿ ಮಾಡೋದಕ್ಕೆ ಹೈಕಮಾಂಡಿಗೆ ಮನಸ್ಸಿರಲಿಲ್ಲ. ಆನ್ ಕಂಡೀಷನ್ ಮಂತ್ರಿಗಿರಿ ಕೊಟ್ಟಿದ್ರು. 2024 ಲೋಕಸಭಾ ಚುನಾವಣೆಗೆ ಅವ್ರು ನಿಂತ್ಕೋಬೇಕು, ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅಂತ. ಎಚ್ ಸಿ ಮಹದೇವಪ್ಪ ಕಾರ್ಯವೈಖರಿಯ ಬಗ್ಗೆ ಹೈಕಮಾಂಡ್ಗೆ ಅಸಮಾಧಾನ ಇದೆ. ಮಂತ್ರಿಯಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅವರು, ಈಗ ಪಕ್ಷದ ಕೆಲಸ ಮಾಡಲಿ ಅಂದ್ರಂತ. ರಾಯರೆಡ್ಡಿ ಅವರನ್ನ ಮಂತ್ರಿ ಮಾಡುವ ಸಿದ್ದರಾಮಯ್ಯನವರ ಪ್ರಯತ್ನವು ಅದ್ಯಾಕೋ ಕೈಗೂಡಲಿಲ್ಲ. ಈಗ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ತಮ್ಮ ಇನ್ನೊಬ್ಬ ಹಿರಿಯ ಆಪ್ತ ಶಾಸಕ ಅಶೋಕ್ ಪಟ್ಟಣ್ರನ್ನ ಮಂತ್ರಿ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ಪ್ರಯತ್ನಿಸ್ತಾ ಇದ್ದಾರೆ. ರಾಮದುರ್ಗದ ಶಾಸಕ ಅಶೋಕ್ ಪಟ್ಟಣ್ರನ್ನ ಮಂತ್ರಿ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಪ್ರಯತ್ನಿಸ್ತಾ ಇದ್ದಾರೆ. ಅದಾಗುತ್ತಾ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.